ನಮ್ಮಲ್ಲಿ ಶಿಕ್ಷಣಕ್ಕೆ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟಿನಿ ನಾನು. ಹೌದು. ಹಂಗಾಗಿ ಇವತ್ತು ಕಟ್ಟಡಗಳ ಶಿಕ್ಷಕರ ಕೊರತೆ ತುಂಬಾ ಇದೆ ಅಂತ ಜನ ಹೇಳ್ತಾರಲ್ಲ. ಖಂಡಿತವಾಗ್ಲೂ ಶಿಕ್ಷಕರ ಕೊರತೆ ನಮಗ ಮೊದಲಿಂದನೂ ಅದ, ಇವಾಗ ಅಂತಲ್ಲ, ನಾನು ಗೆದ್ದ ಮೇಲೆಲ್ಲ ಮೊದಲಿಂದ ಕೂಡ ಶಿಕ್ಷಕರ ಕೊರತೆ ಇರೋದ್ರಿಂದ ಇಲ್ಲಿ ಉತ್ತಮ ಶಿಕ್ಷಕರುಗಳನ್ನ ಈಗೇನು ಅವರಿಗೆ ಅಧಿಕಾರಿಗಳಿಗೆ ಮೆರಿಟ್ ಮೇಲೆ ಅವ್ರನ್ನ ನೋಡಿ, ಯಾಕಂದ್ರೆ ಗುಣಮಟ್ಟ ಶಿಕ್ಷಣ ಕೊಡಕ್ಕ ಸದ್ಯ ನಮ್ಮ ಒಂದು ಅತಿಥಿ ಶಿಕ್ಷಕರನ್ನ ತಗೊಳ್ಳೋಂಥದ್ದು ಮಾಡಿವಿ. ಒಳ್ಳೆ ರಿಸಲ್ಟ್ ಬಂದದ, ಅವರು ಕೂಡ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ. ಆದರೆ ನಮ್ಮಲ್ಲಿ ಕಟ್ಟಡಗಳೇ ಇರಲಿಲ್ಲ. ಇಲ್ಲಿ ಮಕ್ಕಳೆಲ್ಲ ವರ್ಕ್ ಕೊಡೋಂಥ ಕೂಡಿಸಿ ಓದಿಸೋಂಥ ಪರಿಸ್ಥಿತಿ ಇರ್ತಿತ್ತು ಕೆಲವೊಂದು ಹೈಸ್ಕೂಲು ಪ್ರಾಥಮಿಕ ಶಾಲೆಗಳೆಲ್ಲ. ಹಂಗಾಗಿ ನಾನು ಅಕ್ಷರ ಆವಿಷ್ಕಾರದಲ್ಲಿ ಸುಮಾರು 76 ಕೋಟಿ ದುಡ್ಡನ್ನು ಈಗ 2 ವರ್ಷದಲ್ಲೇ ಮೀಸಲಿಟ್ಟು ಅಲ್ಲಿ ಕೂಡ ಆ ಕೆಲಸ, ಈಗ ಭೂಮಿ ಪೂಜೆಗೆ ಸಾಕಷ್ಟು ಮಹಿಳೆಯರನ್ನ ಕರ್ಕೊಂಡೆ ಮತ್ತೆ ಮಕ್ಕಳು ಕರ್ಕೊಂಡು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಮಕ್ಕಳು ಕರ್ಕೊಂಡು ಕೂಡ ನಾನು ಆ ಭೂಮಿ ಪೂಜೆ ನೆರವೇರಿಸೋಂಥದ್ದು ಈಗಾಗಲೇ ನಡೆದದ. ಮತ್ತೆ ಅದಲ್ದೇನೆ ಸಾಕಷ್ಟು ಇವೇನು ಹಾಸ್ಟೆಲ್ಗಳು, ನಾನು ಹಾಸ್ಟೆಲ್ಗಳಿಗೆ ಭೇಟಿ ಕೊಡ್ತಿದ್ದೆ. ಅಲ್ಲಿ ನೋಡ್ಬಾರ್ದಂಥದ್ದು ನೋಡ್ತಿದ್ದೆ. ಯಾಕಂದ್ರೆ ಅವ್ರಿಗೆ ಒಂದು ಒಳ್ಳೆ ಬೆಡ್ ಇರ್ತಿದ್ದಿಲ್ಲ, ಒಂದು ಏನ್ ಇರ್ತಿದ್ದಿಲ್ಲ, ಒಂದು ಕಟ್ಟಡ ಇಲ್ಲ, ಬಾಡಿಗೆದಾಗ ಇದು ಮಾಡ್ತಿದ್ರು. ಹಂಗಾಗಿ ಒಂದು 5 ಹಾಸ್ಟೆಲ್ಗಳು ಉದ್ಘಾಟನೆ ಮಾಡಿ ಅವರಿಗೆ ಲೋಕಾರ್ಪಣೆ ಮಾಡಿವಿ. ಅದಲ್ದೇನೆ ಅವರಿಗೆಲ್ಲ ಬೆಡ್ಡಿನ ವ್ಯವಸ್ಥೆ, ಬೆಡ್ಡು, ಚೇರು, ಮತ್ತೆ ಅವರಿಗೆಲ್ಲ ಬೆಂಚು, ಇದೆಲ್ಲ ಟೇಬಲ್ಸ್ ಎಲ್ಲಾನು ಅವರಿಗೆ ಈ ಸಲ ನಾನು ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ಪ್ರತಿಯೊಂದು ಹಾಸ್ಟೆಲಿಗೆ ಕೂಡ ನಾನು ಒದಗಿಸಿನಿ ಸರ್. ಇದು ಕೂಡ ಬಹಳ ನನಗೆ ಶಿಕ್ಷಣಕ್ಕೆ ಆದ್ಯತೆ ಮತ್ತೆ ರೈತರಿಗೆ ಆದ್ಯತೆ ಕೊಟ್ಟಿವಿ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ 2 ವರ್ಷದಲ್ಲಿ ನನಗೆ ಕೊಟ್ಟಂತ ಒಂದು ಅವಕಾಶದಲ್ಲಿ ಇಡೀ ನನ್ನ ಕ್ಷೇತ್ರದ ಎಲ್ಲರೂ ಮುಖಂಡರು ಹಿಡ್ಕೊಂಡು ಜನರನ್ನ ಒಂದು ತೃಪ್ತಿಯಿಂದ ನಾವು ಅವ್ರು ಸೇರ್ಕೊಂಡು ಒಂದು ಕೆಲಸ ಮಾಡೋಂಥದ್ದು ಇವತ್ತಿಗೂ ನನಗೆ ಯಾವುದೂ ತೊಂದರೆ ಇಲ್ಲ. ನನ್ನ ಪಾಡಿಗೆ ನಾನು ಮಾಡ್ತಾ ಇದ್ದೀನಿ. ನನಗೆ ಅನುದಾನ ಇಲ್ಲ ಅನ್ನೋದು ತೊಂದರೆ ಬಿಟ್ಟರೆ ನಂದೇನಿದ್ರು ನಾನು ಇವತ್ತು ಸತ್ಯಕ್ಕಾಗಿ ನಾನು ದೇವದುರ್ಗದಲ್ಲಿ ಕೆಲಸ ಮಾಡಕತ್ತೀನಿ ಅಂತ ಹೇಳ್ತೀನಿ.